ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ನಮ್ಮ ಸೈಡ್ ಗದ್ದೆ ನಾಟಿ ಮಾಡೋಕ್ಕೆ ಶುರುವಾಗಿದೆ. ಕೆಲಸ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಇದು ವಿಡಿಯೋ ಮಾಡಿ ಎಡಿಟ್ ಮಾಡೋಕ್ಕೆ ಒಂದು ತಿಂಗಳಾಗಿದೆ. ಎಡಿಟ್ ಮಾಡೋಕ್ಕಾಗಿಲ್ಲ, ಇವಾಗ ಎಡಿಟ್ ಮಾಡ್ತಾ ಇದ್ದೆ. ಸೊ ಗದ್ದೆಗೆ ಇದು ಟ್ಯಾಕ್ಟ್ರು ಎಲ್ಲ ಮಣ್ಣಾಗಿದೆಯಲ್ಲ, ಇದಕ್ಕೆ ಏನಂತಾರೆ ಅಂದರೆ, ನಮ್ಮ ಕಡೆ ಗದ್ದೆ ನಾಟಿ ಮಾಡಬೇಕಾದ್ರೆ ಮಣ್ಣನ್ನು ಹದ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಚಕ್ರನ ಬಿಚ್ಚಿಬಿಟ್ಟು ಈ ಥರ ಕಬ್ಬಿಣದ ಚಕ್ರನ ಹಾಕ್ಕೊಂಡು ಗದ್ದೆನಲ್ಲಿ ಹೊಡೆದ್ಬಿಟ್ಟು ಹದ ಮಾಡ್ಕೊತಾರೆ. ಅಂದರೆ ನೆಟ್ಟೋದಕ್ಕೆಲ್ಲ ಸರಿಯಾಗಬೇಕಲ್ವ, ಗಂಟೇನು ಈ ಎಂಪೆ ಥರ ಸಿಗಬಾರ್ದು ಅಂತ. ಆಲ್ರೆಡಿ ನೆನ್ನೆ ಹೊಡೆದು ಬಂದಿದ್ರು ಹಿಂದಿನ ದಿನವೇ. ಸೊ ಇವತ್ತು ಹೋಗ್ತಾಯಿದ್ರು, ಹಾಗೆ ಒಂದು ವಿಡಿಯೋನ ಮಾಡಿಕೊಂಡು. ಪಾಪು ಇದ್ಲಲ್ವ, ಅವಳು ಕೂರಿಸು ಟ್ಯಾಕ್ಟ್ರ್ ಮೇಲೆ ಅಂತ ಇದ್ಲು, ಕೂರಿಸ್ದೆ. ಹಾಗೆ ನಾನು ತಿಂಡಿನ ಅಮ್ಮ ಕೊಟ್ಟು ಬಂದಿದ್ದರು. ತಿಂಡಿಗೆ ಇಡ್ಲಿ ಮಾಡಿದ್ದೆ. ಸೊ ಅಮ್ಮನೇ ಕೊಟ್ಟು ಬಂದಿದ್ದರು. ನಾನು ಮಧ್ಯಾಹ್ನ ಊಟನ ತೊಗೊಂಡೋಗಿದ್ದೆ ಗದ್ದೆ ಹತ್ರ. ನೋಡ್ತಾ ಇದ್ದೆ, ಒಂದು 6-7 ಜನ ಬಂದಿದ್ದರು ಗದ್ದೆ ನೆಟ್ಟೋದಕ್ಕೆ. ಎಷ್ಟು ಚೆನ್ನಾಗಿ ನೆಡ್ತಾ ಇರ್ತಾರಲ್ವ ಗದ್ದೆನೆಲ್ಲ. ನಮ್ಮ ಕಡೆ ಬೇರೆ ಊರವ್ರನ್ನ ಕರೆಸಿದ್ರು ನಮ್ಮ ಮನೇಲಿ. ಈ ಊರವರು ನಮ್ಮೂರವರು ಸಹ ನೆಡ್ತಾರೆ. ಇವ್ರು ಬೇರೆ ಊರವ್ರು ಬಂದಿದ್ರು, ನಮ್ಮೂರವ್ರು ಸಿಗಲಿಲ್ಲ. ಕರೆಕ್ಟ್ ಟೈಮಿಗೆ ನಾಟಿ ಮಾಡಬೇಕಲ್ವ. ಸೊ ಬೇರೆಯವ್ರು ಬಂದಿದ್ದರು, ಚೆನ್ನಾಗಿ ಮಾತಾಡಿಸ್ತಾ ಇದ್ದರು. ಅವ್ರ ಭಾಷೆಗಳೆಲ್ಲ ಕೇಳಿಕೊಂಡು ನಗು ಬರ್ತಾಯಿತ್ತು. ವಿಡಿಯೋನ ಮಾಡ್ಕೊತಿದ್ದೆ. ಅವರು ಎಲ್ಲಾದರೂ ಹಾಕ್ಬಿಟ್ಟಿಯ ನಮ್ಮ ಮಾತು ಕೇಳಿಸ್ಕೊಂಡೆಲ್ಲ ನಗ್ತಾರೆ ಅಂತ ಅಂತಿದ್ರು. ನಾ ಹಾಕಲ್ಲ, ಬರೀ ವಿಡಿಯೋ ಮಾಡ್ಕೊತೀನಿ ಅಂತ ವಿಡಿಯೋ ಮಾಡ್ಕೊತಾ ಇದ್ದೆ. ಮಳೆ ಕೂಡ ಬರ್ತಾಯಿತ್ತು. ಅವ್ರದ್ದೇ ಕವರ್ ಎಲ್ಲ ತಂದಿದ್ರು, ಅದನ್ನೇ ಹೊಚ್ಕೊಂಡು ಕೂತ್ಕೊಂಡು. ಆಮೇಲೆ ಮಳೆ ನಿಂತ ಮೇಲೆ ಮತ್ತೆ ವಿಡಿಯೋನ ಮಾಡಿಕೊಂಡು ಊಟ ಎಲ್ಲ ಮಾಡಿದ್ರು. ಅನ್ನ ಸಾಂಬಾರು ತಗೊಬಂದಿದ್ದೆ. ಊಟ ಎಲ್ಲ ಮಾಡಿ ಒಂದು ಏಡಿ ಕೂಡ ಸಿಕ್ತು. ಇದು ಗದ್ದೆ ಒಳಗೇ ಸಿಕ್ತು. ನನಗೆ ತುಂಬ ಇಷ್ಟ. ಇದು ನೋಡಿಕೊಂಡು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು. ನಮ್ಮ ಸೈಡು ಗದ್ದೆ ನಾಟಿಗೆ ಬೇರೆ ಊರವರಲ್ವ, ಇವರು 4,500 ಎಷ್ಟೋ ತಗೊಂಡ್ರು ಒಂದು ಎಕರೆಗೆ. ಬೇರೆ ಕಡೆ ಎಷ್ಟು ತೊಗೊತಾರೆ ಅಂತ ಸರಿಯಾಗಿ ಗೊತ್ತಿಲ್ಲ ನನಗೆ. ನಮ್ಮ ಮನೇಲಿ 2.5 ಎಕರೆಗೆ 10,000 ಚಿಲ್ಲರೆ ಎಷ್ಟೋ ಕೊಟ್ಟಿದ್ರು. ಸರಿಯಾಗಿ ಗೊತ್ತಿಲ್ಲ ನನಗೆ. ಸೊ ನಿಮ್ಮ ಕಡೆ ಎಷ್ಟು ಅಂತ ಕಮೆಂಟ್ ಮಾಡಿ. ಗದ್ದೆ ಇನ್ನು ಕೆಲವರು, ನಮ್ಮದೇ ಫಸ್ಟ್ ಡೇ ಗದ್ದೆನ ನೆಡ್ತಾ ಇರೋದು. ಇನ್ನು ಕೆಲವರು ಗದ್ದೆನ ರೆಡಿ ಮಾಡಿಲ್ಲ. ಈ ಥರ ಕವಲೆ ನೀರು ಹೇಮಾವತಿ ನದಿಯಿಂದ ಬಿಡ್ತಾರೆ. ಅದೇ ನೀರಲ್ಲಿ ಗದ್ದೆ ಎಲ್ಲ ಬೆಳೆಯೋದು ನಮ್ಮ ಕಡೆ. ಹಾಗೆ ಇದು ಸೆಕೆಂಡ್ ಡೇ. ಹಿಂಗೆ ಬೇರೆ ಕಡೆ ಇನ್ನೊಂದು ಸೈಡ್ ಇದೆ ಗದ್ದೆ. ಸೊ ಆ ಕಡೆ ಹೋಗ್ತಾಯಿದ್ರು. ಹಾಗೆ ಪಾಪನ ಕೂರಿಸ್ಕೊಂಡು ಒಂದು ವಿಡಿಯೋನ ಮಾಡಿಕೊಂಡೆ, ರೀಲ್ಸ್ ಮಾಡೋಣ ಅಂತ. ಎರಡನೇ ದಿನ, ಫಸ್ಟ್ನೇ ದಿನ ಚಿತ್ರಾನ್ನ ಮಾಡಿದ್ದೆ, ಇಡ್ಲಿ ಅಂತ ಹೇಳಿದೆ. ಎರಡನೇ ದಿನ ಇಡ್ಲಿನ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಇಡ್ಲಿ ಎಷ್ಟೇ ಜನ ಬಂದರೂ ಚಿತ್ರಾನ್ನ, ಇಡ್ಲಿ, ಮೊಸರನ್ನ ಇದೇ ಥರ ಜಾಸ್ತಿ ಮಾಡೋದು. ಒಂದು ಸಲ ಇಡ್ಲಿ ಮಾಡಿದ್ರೆ 40 ಇಡ್ಲಿ ಆಯ್ತವೆ. ಅಷ್ಟು ದೊಡ್ಡ ಇಡ್ಲಿ ಮಾಡೋದು ಪಾತ್ರೆನ ಇಟ್ಕೊಂಡಿದ್ದು. 40 ಇಡ್ಲಿ ಅಂದರೆ 2 ಸಲ ಹೋದರೆ 80 ಇಡ್ಲಿ ಹಾಕಿ ಹೋಗ್ತವೆ. ಒಂದು 10 ಜನ ಬಂದರೂ ಒಂದು 3 ಸಲ ಅಥವಾ 2 ಸಲ ಹಾಕಿದ್ರೆ ಇಡ್ಲಿನೇ ಸಾಕಾಯ್ತವೆ. ಇಡ್ಲಿ ಮಾಡೋದು ತುಂಬ ಈಸಿ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಅಪ್ಪರ ಇಡ್ಲಿ ಮಾಡಿದಾಗಲೇ ಮೆತ್ತಗೆಲ್ಲ ಬಂದಿರುತ್ತೆ. ಅವಲಕ್ಕಿ ಏನೂ ಹಾಕಲ್ಲ, ಬರೀ ಅಕ್ಕಿ, ಅನ್ನ, ಉದ್ದಿನಬೇಳೆ ಹಾಕಿ ಇಡ್ಲಿ ಮಾಡೋದು. ತುಂಬ ಚೆನ್ನಾಗಿ ಬಂದಿತ್ತು. ಅಮ್ಮನೇ ತಿಂಡಿ ಕೊಟ್ಬಿಟ್ಟು ಬಂದರು. ಮತ್ತು ನಾನು ಮಧ್ಯಾಹ್ನಕ್ಕೆ ಚಿಕನ್ ತಂದಿದ್ದರು. ಲಾಸ್ಟ್ ಡೇ ಅಲ್ವಾ ಅಂತ 2 ದಿನಕ್ಕೆ ನೆಟ್ಟರು, 2.5 ಎಕರೆನೂ ಕೂಡ. ಲಾಸ್ಟ್ ಡೇ ಅಲ್ವಾ ಅಂತ ಚಿಕನ್ ಸಾಂಬಾರು ಮಾಡಿದರು. ಶನಿವಾರ ಆಗಿತ್ತು. ಸೊ ಇಬ್ಬರು ವಾರ ಅಂತ ಊಟ ಮಾಡಲಿಲ್ಲ. ಅವರಿಗೆ ಒಗ್ಗರಣೆ ಮೊಸರನ್ನ ತಗೊಂಡೋಗಿದ್ದೆ. ಚಿಕನ್ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ತಗೊಂಡೋಗಿ ಅವ್ರು ಊಟ ಮಾಡಿದರು. ಹಾಗೆ ನಾನು ಕೂಡ ಗದ್ದೆ ಒಳಗೆ ಸಸಿ ಎಸೆಯೋಣ ಅಂತ ಹೋಗಿದ್ದೆ. ಕಾಲುಂಗುರ ಬೇಲೆ ಕಳೆದೋಯ್ತು, ಒಂದು ಕಾಲಿಂದು. ಅವರು ಹೇಳ್ತಾಯಿದ್ರು, ನೀನು ಗದ್ದೆ ಒಳಗೆ ಯಾಕೆ ಇಳಿದೆ ಅಂತ. ಈ ಥರ ಇಡ್ಲಿನ ಮಾಡೋದು ಹೇಗೆ ಅಂತ ಇನ್ನೊಂದು ಸಲ ವ್ಲಾಗ್ನಲ್ಲಿ ಕುಕಿಂಗ್ ಮಾಡಿ ಹಾಕ್ತೀನಿ, ಎಡಿಟ್ ಮಾಡಿ ವಿಡಿಯೋನ. ಸೊ ಇವಾಗ ಗದ್ದೆ ಹತ್ರ ಹೋಗಿದ್ದೆ ಮಧ್ಯಾಹ್ನ. ಹಾಗೆ ಒಂದೆರಡು ಸಸಿ ಕಂತೆನ ಎಸೆಯೋಣ ಅಂತ ಹೋದೆ. ಕಾಲುಂಗ್ರನೇ ಕಳ್ಕೊಂಡ್ಬಂದೆ.
ಎಷ್ಟು ಚೆನ್ನಾಗಿರುತ್ತೆ ಗದ್ದೆ ಬದಿನಲ್ಲಿ ಜಾರು ಬಿಡುತ್ತೆ, ನಿಧಾನಕ್ಕೆ ನಡ್ಕೊಂಡು ಹೋಗು ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು. ಹಾಗೆ ನಿಧಾನಕ್ಕೆ ನಡ್ಕೊಂಡು ಹೋದೆ. ಅವರು ಊಟ ಮಾಡೋ ಸ್ವಲ್ಪ ಲೇಟ್ ಅಂದರು. ಹಾಗೆ ಊಟನ ಇಟ್ಬಿಟ್ಟು ಸಸಿಯನ್ನು ಹಾಕಿಸಿದೆ. ಅಲ್ಲೂ ಕೂಡ ಒಂದು ಏಡಿ ಸಿಕ್ಕಿತ್ತು, ಅದನ್ನ ಮನೆ ಹತ್ರ ತರೋಣ ಅಂತ ಇಟ್ಕೊಂಡಿದ್ದೆ, ಅದು ಕಳೆದೇ ಹೋಯ್ತು. ಎಷ್ಟು ಬಂದೆ. ಸೊ ಎಲ್ಲರೂ ಊಟ ಮಾಡಿದ್ರು. ನಾನು ಒಂದೆರಡು ಸ್ವಲ್ಪ ಸಸಿ ನೆಡೋಣ ಅಂತ ನೆಡ್ತಾ ಇದ್ದೆ. ನಂಗೆ ಸಸಿ ನೆಡೋಕ್ಕೆ ಬರಲ್ಲ, ಅವ್ರು ಹೇಳ್ಕೊಡ್ತಾಯಿದ್ರು ಈ ಥರ ನೆಡು ಅಂತ. ನೆಟ್ಟೆ. ಆಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಸಸಿನ ಎಸ್ಕೊಟ್ರು. ಇನ್ನೂ ಸ್ವಲ್ಪ ಸಸಿ ಮಿಕ್ಕಿದ್ವು. ನಮ್ಮ ಕಡೆ ಯಾರೂ ಮಿಕ್ಸ್ ಆಗಿರೋ ಸಸಿನ ತಗೊಳ್ಳೋದಿಲ್ಲ. ಸೊ ಕಮ್ಮಿ ಜಮೀನಿರುತ್ತಲ್ವ, ಅವರು ಅಷ್ಟಕ್ಕಾಗಷ್ಟು ಭತ್ತನ ತೊಗೊಂಡಿರ್ತಾರೆ. ಮನೆಗೆ ಬೆಳ್ಕೊಳ್ಳೋದಾದರೆ ಮಿಕ್ಸ್ ಆದರೂ ಪರವಾಗಿಲ್ಲ. ನಮ್ಮ ಕಡೆ ಸೀಡ್ಸಿಗೆ ಹಾಕ್ತಾರೆ. ಸೊ ಮಿಕ್ಸ್ ಆದರೆ ಅಲ್ಲಿ ಭತ್ತನ ತಗೊಳ್ಳೋದಿಲ್ಲ. ಸೀಡ್ಸಿಂದನೇ ಭತ್ತ ತಂದು ಎಲ್ಲರೂ ಒಗ್ಗ ಮಾಡಿ ಹಾಕ್ತಾರೆ. ಹಾಗಾಗಿ ಕಮ್ಮಿ ಜಮೀನಿರೋರು ಮಾತ್ರ ಮಿಕ್ಕಿದ್ದು ಸಸಿನ ತೊಗೊಂಡೋಗಿ ಮನೆಗೆ ಬೆಳ್ಕೊಳ್ಳೋದಾದರೆ ಮನೇಲಿ ಊಟ ಮಾಡೋದಕ್ಕಾದರೆ ಯೂಸ್ ಮಾಡ್ಕೊತಾರೆ. ನಮ್ಮ ಕಡೆ ಮಿಕ್ಕಿದ್ದೆಲ್ಲ ಯಾರೂ ತೊಗೊಂಡೋಗಲಿಲ್ಲ ಅಂದರೆ ಎಲ್ಲನೂ ಹುತ್ತಾಕ್ಬಿಡ್ತಾರೆ. ಅಂದರೆ ನೆಟ್ಟೋದಕ್ಕೆ ಜಾಗ ಬೇಕಲ್ವ, ಎಲ್ಲನೂ ಉತ್ಬಿಟ್ಟು ಮತ್ತೆ ಅದ್ರ ಮೇಲೆ ನೆಡ್ತಾರೆ. ನಮ್ಮನೆದು ಯಾರೋ ಬೇರೆಯವರು ಬಂದು ತಗೊಂಡೋದ್ರು. ಸೊ ಎಲ್ಲ ಖಾಲಿ ಆಯಿತು. ಫೈನಲಿ ಲಾಸ್ಟು ಒಂದು ವೀಡಿಯೋ ಮಾಡಿಕೊಂಡು ಮನೆ ಹತ್ರ ಹೊರಟು ಬಂದ್ವಿ. ನನಗೆ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕು ಅಂತ ಅನ್ನಿಸ್ತಿತ್ತು. ನಮ್ಮ ಮನೆಯವರು ಬಾ ಅಂತ ಕರ್ಕೊಂಡ್ಬಂದರು. ಗದ್ದೆ ಹತ್ರ ಹೋದ್ರು. ನಾನು ಏನೂ ಕೆಲಸ ಮಾಡೋದು, ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಮನೆಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್